ಈಗ ನಿಮ್ಮ ಮುಂದೆ ನಾಟಕ ಭೂಕೈಲಾಸ 9th A ವಿದ್ಯಾರ್ಥಿಗಳು ಅರ್ಪಿಸುತ್ತಿರುವ ನಾಟಕ ಭೂಕೈಲಾಸ. ರಚನೆ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರತಕ್ಕಂತಹ ಶ್ರೀ ಬಾಬು ಹಿರಣ್ಯ ಅವರು. ಬೆಳಕು ಸೌರವ್. ಮೇಳದಲ್ಲಿ ಮೇಘನಾ, ಪ್ರಣಮ್ಯ, ವಸಂತ, ಸಹಾಯ, ವಿನಯ್. ನಿರ್ದೇಶನ ಡಾಕ್ಟರ್ ಎಸ್ ವಿ ಕಶ್ಯಪ್. ದಯಮಾಡಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಹಾಗೂ ಪುಟ್ಟ ಮಕ್ಕಳನ್ನು ಸೈಲೆಂಟ್ ಮೋಡ್ಗೆ ಹಾಕಿ. ಸಂಭಾಷಣೆಯೇ ಮುಖ್ಯವಾಗಿರುವ ನಾಟಕಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ ಎಂದು ಹೇಳುತ್ತಾ ಈಗ 9th A ಅರ್ಪಿಸುವ ನಾಟಕ ಭೂಕೈಲಾಸ. ಎಲ್ಲರ ಹರಸು ಲೋಕ ಜಂಜಟವನ್ನು ಮರೆಸು ಪಾಹಿ ವಿಘ್ನೇಶ್ವರ ಗೌರಿ ಪುತ್ರ ಮೂಷಿಕ ವಾಹನ ಹೇ ಶುಭ ಗಾತ್ರ ಪಾಹಿ ಆಂಗಿಕ ವಾಚಿಕ ಸರಾಗ ಬರಲಿ ಆಹಾರ ಸಾತ್ವಿಕ ಜೊತೆಗಿರಲಿ ಪಾಹಿ ವಿಘ್ನೇಶ್ವರ ಗೌರಿ ಮೂಷಿಕ ವಾಹನ ಹೇ ಶುಭ ಗಾತ್ರ ಪಾಹಿ. ಲಭ್ಯವಾದದನ್ನು ಆಲೋಚಿಸಿ ಆಲಕ್ಯದ ಕಡೆಗೆ ತುಡಿಸುವುದೇ ಜೀವನ. ಈಗ ನಾವೆಲ್ಲರೂ ಅದರ ಬಗ್ಗೆ ಒಂದು ನಾಟಕ ಮಾಡುತ್ತಿದ್ದೇವೆ. ಅದೇ ಭೂಕೈಲಾಸ. ಅಲ್ಲಿ ನೋಡಿ, ಮಹಾರಾಣಿ ಕೈಕಸಾದೇವಿಯು ಅವರ ದಾಸಿಯರೊಡನೆ ಮರುಳಲಿಂಗಕ್ಕೆ ಪೂಜೆ ಮಾಡುತ್ತಿದ್ದಾರೆ. ಹಾಗೂ ನನ್ನ ಪ್ರವೇಶದ ಸಮಯವಾಯಿತು. ಪರಮೇಶ್ವರ, ದಾನವರ ಮೇರು ಪರ್ವತದಂತೆ ವಿಜೃಂಭಿಸುತ್ತಿರುವ ನನ್ನ ಕುಮಾರ ರಾವಣೇಶ್ವರನಿಗೆ ಸಕಲ ಸಂಪತ್ತನ್ನು ನೀಡಿ ಕರುಣಿಸಿದ್ದೀಯ. ಅನನ್ಯ ಭಕ್ತಿಯಿಂದ ಈ ಪುಷ್ಪವನ್ನು ಅರ್ಪಿಸುತ್ತಿದ್ದೇನೆ, ಸ್ವೀಕರಿಸು. ಅಕ್ಕ, ತಾಯಿಯವರ ಮುಖದಲ್ಲಿರುವ ತೇಜಸ್ಸನ್ನು ನೋಡು. ಇದು ಭಕ್ತಿಯ ಪರಾಕಾಷ್ಠೆಯ ದೈವಿಕ ಕಡೆ. ಸಿಹಿ ತಿಂಡಿ. ಅಮ್ಮ ಅಮ್ಮ, ಇಲ್ಲಿ ಎಷ್ಟೊಂದು ಸ್ವೀಟ್ ಅನ್ನು ಇಟ್ಟಿದ್ದೀರಲ್ಲಮ್ಮ. ಯಾರಿಗಮ್ಮ ಇವೆಲ್ಲ? ಆ ಪರಮೇಶ್ವರನಿಗೆ. ಎಲ್ಲವನ್ನ ಅವನೊಬ್ಬನೇ ತಿನ್ನುತ್ತಾನ? ಇಲ್ಲ ಮಗು, ಎಲ್ಲವನ್ನೂ ತೆಗೆದುಕೊಂಡಂತೆ ಮಾಡಿ ಮತ್ತೆ ನಮಗೆ ಕೊಡುತ್ತಾನೆ ಆ ಭೋಲೆನಾಥ. ಹಾಗಾದರೆ ಸರಿ. ತಾಯಿಯವರ ಪೂಜೆಗೆ ಧ್ಯಾನಕ್ಕೆ ಭಂಗ ತರಬೇಡ. ಪೂಜೆ ನಂತರ ಈ ಪ್ರಸಾದವನ್ನು ನನಗೆ ನೀಡುತ್ತಾರೆ. ಈಗ ನಡಿ, ಅತ್ತ ಕಡೆ ಆಡಳಿಕೆ ಹೋಗು. ನಾವು ಆ ರಾವಣೇಶ್ವರನ ಕೈ ಸೋತು ಅವನ ಊಳಿಗದವರಂತಾಗಿದ್ದೇವೆ ಎಂದು ಈ ಬಂಧನದಿಂದ ಮುಕ್ತರಾಗಿ ಸ್ವರ್ಗಕ್ಕೆ ಹಿಂತಿರುಗುತ್ತೇವೋ ಎನಿಸುತ್ತದೆ. ನಾರಾಯಣ ನಾರಾಯಣ. ರಾವಣೇಶ್ವರನ ಬಂಧನವು ಸ್ವರ್ಗಕ್ಕಿಂತ ಮಿಗಿಲೆಂದು ತಾವನ್ನು ಅಂದುಕೊಂಡಂತಿದೆ. ಯಾರು ದೇವತೆಗಳನ್ನು ಹೀಗೆ ಪೂಜೈಸುತ್ತಿರುವುದು? ಇದೇನು ನಡೆದರೆ ನಿಮ್ಮ ಯಮರಸ್ಯ. ಅಯ್ಯಯ್ಯೋ, ಈ ಮಾತನ್ನು ಆಡಿಕೊಂಡು ನಾನಲ್ಲಪ್ಪ. ತ್ರಿಲೋಕದಲ್ಲಿ ನೀವೇ ಮಾತು ಕೇಳಿಸುತ್ತಿತ್ತು. ಹೇಳಲು ಬಂದೆ ಅಷ್ಟೇ. ಮಾರದರೆ ಬೇಚಿಗೆ ಸಿಕ್ಕಿದ ಪಾಪದರನಿಗೆ ಮುದಲಿಸುವುದು ಕ್ರಮೇ. ಶಾಂತಪ್ಪ, ಎಲ್ಲಾದರೂ ದೇವ
ಕಾರ್ಯಪ್ರವೃತ್ತರಾಗುತ್ತೇವೆ. ಸಮುದ್ರ ರಾಜ. ಓ ಸಮುದ್ರ ರಾಜ. ಏನಾಗ್ತಾನೆ ದೇವ? ಸಮುದ್ರ ರಾಜ ಈಗಿಂದೀಗಲೇ ಆ ಪೂಜೆಯ ಪ್ರಸಾದ ಮತ್ತು ನಿರ್ಮಾಣಗಳನ್ನು ತಲುಪಿಸಿ. ಆದರೆ ದೇವ ಹೀಗೆ ಮಾಡಿದರೆ ನಿನಗೆ ದಶಕಂಠನಿಂದ ಮುಕ್ತಿ ಬೇಕೋ ಬೇಡವೋ? ಬೇಕು. ಹಾಗಾದರೆ ಬೇರೆ ನಿರ್ವಾಹವೇ? ನಾರಾಯಣ ನಾರಾಯಣ. ಇದೇನಿದು? ಇದೆಲ್ಲ ಏನಿದು? ಯಾರೋ ತಿಳಿದಿರದ ಕೊಳದ ಮೇಲೆ ಬಂಡೆಯನ್ನು ಎಸೆದ ಹಾಗೆ ಸಾವಿರದ ಅಲೆಗಳು ಹೆಚ್ಚುತ್ತಿವೆ ಅಲ್ಲ. ನನ್ನ ಗಂಡನನ್ನು ಮೊದಲು ರಕ್ಷಿಸಬೇಕು. ಇಷ್ಟೆಲ್ಲ ಆದರೂ ಏನೋ ಹಾಗೇ ಇರವಂತೆ ತಾಯಿ ಧ್ಯಾನಸ್ಥಳಾಗಿ ಕುಳಿತಿದ್ದಾಳಲ್ಲ. ಅಮ್ಮ ಈಗಲಾದರೂ ಸೀರೆ ಕೊಡುತ್ತೀಯಾ? ಇರು, ಅಯ್ಯೋ, ಪೂಜೆ ಮಾಡುತ್ತಿದ್ದರೆ ನಂತರ ನಿನಗೆ ಕೊಡುವನು. ಶಿವ ಶಿವ, ಏನಾಯ್ತಮ್ಮ? ಪರಮೇಶ್ವರ ನನ್ನನ್ನು ತೊರೆದು ಹೋಗಿದ್ದಾನೆ. ಈ ಭಕ್ತಿಯ ಮೇಲೆ ನಿನಗೆ ಕರುಣೆ ಇಲ್ಲವೇ? ನನ್ನ ಭಕ್ತಿಯಲ್ಲಿ ಕಳಂಕವೇ? ಕಾರ್ಯವೈಖರಿಯಲ್ಲಿ ಉಪಚಾರವೇ? ಭಕ್ತರು ಹೋಗಿ ಪೂಜಿಸಿದರು ನಿಂತು ಸ್ವೀಕರಿಸುವ ನೀನು. ಆದರೆ ರಾವಣ 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 ಓ ರಾವಣ 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 ರಾವಣ. ಆಶೀರ್ವಾದಿಸುತ್ತಾಯೇ ನಿನ್ನ ಕುವರ ಈಗ ಲೋಕೇಶ್ವರ. ದಿಗ್ವಿಜಯವು ನಮ್ಮ ಪಾಲಾಯಿತಮ್ಮ. ಅಮ್ಮ, ಇದೇನಿದು? ಆನಂದದ ಅಶ್ರುವೋ ಅಥವಾ ದುಃಖದ ಬಾಷ್ಪವೋ? ಅವೆರಡೂ ಅಲ್ಲಪ್ಪ. ಇದು ಪಾಪಿ ನಾಥದೃಷ್ಟೆಯ ಭಕ್ತಿಯೊಬ್ಬಳ ಹೃದಯದ ಸಂಕಟದ ದನಿ. ನನ್ನನ್ನು ನೆನಪಿಡಬೇಡಪ್ಪ. ದಾಸಿಯರೇ, ರಕ್ಕಸ ರಮಣಿಯರೇ, ಇದೇನಿದು? ಮಹಾರಾಜ, ತಾಯಿಯವರು ಸೈಕತ ಲಿಂಗಕ್ಕೆ ಪೂಜೆಗೈಯುತ್ತಿದ್ದರು. ಆವಾಗ ಸಮುದ್ರದ ಅಲೆಗಳು ಬೋರ್ಗರಿಸಿ ಸೈಕತಾಲಿಂಗವನ್ನು ಸೆಳೆದುಕೊಂಡು ಹೋಯಿತು. ಲಿಂಗ ಅಪ್ರಸಾದ. ಏನು? ತಾಯಿ ಪೂಜಿಸುತ್ತಿದ್ದ ಸೈಕದ ಲಿಂಗವನ್ನು ಸಮುದ್ರದ ಅಲೆಗಳು ಸೆಳೆದುಕೊಂಡು ಹೋಯಿತೆ? ಎಷ್ಟು ಸೊಕ್ಕೆ ನಿನಗೆ ದರಿದ್ರ ಸಮುದ್ರ ರಾಜ! ಏ ಸಮುದ್ರ ರಾಜ, ಈ ನನ್ನ ಗದೆಯಿಂದ ಸಮುದ್ರವನ್ನೇ ಇಲ್ಲವಾಗಿಸಿ ಬಿಡುತ್ತೇನೆ. ರಾವಣೇಶ್ವರ ಕಾರಿಮ. ದೇಹಿ ಎಂದು ಬಂದವರನ್ನು ರಕ್ಷಿಸದೆ ಶಿಕ್ಷಿಸುವುದು ತಪ್ಪು. ಆದರೂ ಹೇಳು ಸಮುದ್ರ ರಾಜ, ಹೇಗೆ ಹೀಗೆ ಮಾಡಿದೆ? ಅದು ರಾವಣೇಶ್ವರ ತಲೆಯ ಬಿಸುವುದು ಸಮುದ್ರವನ್ನು ಬೆಚ್ಚನೆಯವೇ ಅಲ್ಲವೇ? ಅದರಿಂದ ಪೂಜ್ಯ ಮಾತೋಷಿ ಅವರ ಪೂಜ್ಯಭಂಗವಾಗಿದೆ. ಅಲ್ಲ ರಾವಣೇಶ್ವರ, ಲೋಕಕ್ಕೆ ಪ್ರಭು ನೀನು. ಅಂದರಿಂದ ಪೂಜ್ಯ ಮಾತೃಶ್ಯರು ಸೈಕತ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ಸೋಜಿಗವೇ ಸರಿ. ಹೌದು, ನಾನು ಈಗಲೇ ಹೊರಟೆ. ಎಲ್ಲಿಗೆ? ರಾವಣ 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 ರಾವಣ. ಹೌದು, ನಾನು ಈಗಲೇ ಹೊರಟೆ. ಎಲ್ಲಿಗೆ? ಪರಮ ಭಕ್ತಿಯಾದ ನನ್ನ ಮಾತೃಶ್ರೀಯವರನ್ನು ಸಮಾಧಾನಿಸಲು, ಪರಶಿವನ ಅಮೃತ ಸ್ವರೂಪವಾದ ಆತ್ಮಲಿಂಗವನ್ನು ತರಲು. ಆತ್ಮಲಿಂಗ? ಲೋಕಕಂಟಕವೋ ಲೋಕೋದ್ಧಾರವೋ ಆತ್ಮಲಿಂಗದ ದರ್ಶನವಾಗುವುದಲ್ಲ ಎಂಬುದು ಲೋಕೋದ್ಧಾರವಾದರೂ ಅದು ದಾನವೇಶ್ವರನ ಕೈಗೆ ಸಿಗುವುದಲ್ಲ ಎಂಬುದು ಲೋಕಕಂಟಕವೇ. ನಾರದರೆ ನಿಮಗಿಷ್ಟೆಲ್ಲ ತಿಳಿದರು ಹೇಗೆ ಸುಮ್ಮನಿದ್ದೀರಿ? ನಾನೇನು ಮಾಡಲಪ್ಪ, ಅನ್ನ ಆಹಾರವಿಲ್ಲದೆ ತ್ರಿಲೋಕವನ್ನು ಸುತ್ತುವ ಬಡ ಬ್ರಾಹ್ಮಣ ನಾನು. ಕೈಲೊಂದು ಚಿಟಿಕೆ, ತಪ್ಪೂರು ಶ್ರುತಿಗೊಂದು, ಇವಿಷ್ಟೇ ನನ್ನ ಬಳಗ. ನನ್ನ ಬಳಿ ಏನು ಆಯುಧವಿದೆಯೇ? ಆ ರಾವಣೇಶ್ವರನ ಆರ್ಭಟದ ಮುಂದೆ ಇವೆಲ್ಲವೂ ಸೂರ್ಯನ ಮುಂದೆ ಹಣತೆ ಹಚ್ಚಿದಂತೆ. ಓಹೋ, ಅನುಭವದ ಮಾತು. ಆ ರಾವಣನ ತಪಸ್ಸನ್ನು ಭಂಗ ಮಾಡಲು ಪ್ರಯತ್ನ ಪಟ್ಟು ನಿತ್ರಾಣರಾಗಿದ್ದೇವೆ ಮುನಿವರ್ಯ. ರಾವಣೇಶ್ವರನ ಭಕ್ತಿಯು ಪ್ರಮಥವಾಗಿ ಹರಿಯುವ ನದಿಯಂತೆ. ಅವನ ಸಾತ್ವಿಕ ಶಕ್ತಿಯನ್ನು ತಡೆಯಲು ಯಾರ ಕೈಯೂ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ಆದರೆ ತಡೆಯದಿದ್ದರೆ ಇಡೀ ಲೋಕವೇ ಅವನ ತಾಮಸ ಶಕ್ತಿಗೆ ಕೊಚ್ಚಿ ಹೋಗುತ್ತದೆ.
ಯಾವುದನ್ನು ತಡೆಯಲಾಗುವುದಿಲ್ಲವೋ ಅದರ ದಿಕ್ಕನ್ನು ಬದಲಿಸಬಹುದಲ್ಲ. ತಿಳಿಯಿತು ಮುನಿವರ್ಯ. ಏನಪ್ಪಣೆ ಪ್ರಭು? ಆ ರಾವಣೇಶ್ವರನು ಆತ್ಮಲಿಂಗವನ್ನು ಪಡೆಯಲು ಹೊರಟಿದ್ದಾನೆ. ಅಷ್ಟೇ ತಾನೇ? ಲಭ್ಯವಾದದನ್ನು ಅಲಕ್ಷಿಸಿ ಅಲಭ್ಯದ ಕಡೆಗೆ ತುಡಿಯುವಂತೆ ಮಾಡುವೆ. ಉದಕ ಬುದ್ಬುದವನ್ನೇ ವಜ್ರ ವೈಡೂರ್ಯವೆಂಬ ಭ್ರಮೆ ಹಚ್ಚಿಸುವೆ. ಸತ್ಯವನ್ನು ಮರೆಮಾಚಿ ಇಡೀ ಜೀವ ಸಂಕುಲವನ್ನು ದಿಕ್ಕೆಳಿಸುವೆ. ನನಗೆ ಈ ರಾವಣೇಶ್ವರ ಯಾವ ಲೆಕ್ಕ? ಮಾಯಾ, ರಾವಣ ಸಾಮಾನ್ಯನಲ್ಲ. ಸಚ್ಚಿದಾನಂದ ಸ್ವರೂಪವಾದ ದಿವ್ಯ ಶಕ್ತಿಯನ್ನೇ ಮರೆಮಾಚುವ ನಾನು ಈ ದಾನವನಿಗೆ ಅಲುಕಬೇಕೆ? ನಿಶ್ಚಿಂತರಾಗಿರಿ ಭಗವನ್. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಶ್ರೀಮನ್ ಮಹಾದೇವಾಯ ನಮಃ. ಹೇಳುವಂತ ಪರಮೇಶ್ವರ ಕರುಣಾಸಾಗರ ಪಾಹಿಮಾ ಪಾಹಿಮಾ. ನಿನ್ನ ಅಭೀಷ್ಟವೇನು? ಪರಮೇಶ್ವರ ಸಕಲ ಲೋಕಗಳನ್ನೇ ಕರತಲ ಮಲಕ ಮಾಡಿಕೊಂಡಿರುವೆ. ಆದರೆ ಇಂದು ನನ್ನ ಕೈ ಸೋಲುತ್ತಿದೆಯಲ್ಲ. ನಾರಾಯಣ ನಾರಾಯಣ. ಮಾಯೆ ಸತ್ವಯುತವಾದ ಭಕ್ತಿಯ ಶಕ್ತಿಯನ್ನು ತಡೆಯಲಾಗುವುದಿಲ್ಲ, ಅದನ್ನು ಬದಲಿಸಬಹುದಷ್ಟು. ಇದು ನಿನಗೆ ಇನ್ನು ತಿಳಿದಿಲ್ಲವೇ? ಹಾಗೇ ಮಾಡುತ್ತೇವೆ. ದಂತದ ಬೊಂಬೆ? ಪರಮೇಶ್ವರ, ನಿನ್ನ ಪಕ್ಕದಲ್ಲಿರುವ ಈ ದಂತದ ಬೊಂಬೆ ಯಾರು? ಇವಳು ಹರಸತಿ ಪಾರ್ವತಿ. ಹಾಗಾದರೆ ಈ ದಂತದ ಬೊಂಬೆಯನ್ನೇ ನನಗೆ ಕೊಡುವುದೇವಾ? ಭಲೆ ಮಾಯಾ ಭಲೆ. ಶಿವನು ತನ್ನ ಮೂರನೆಯ ಕಣ್ಣನ್ನು ತೆರೆದು ಈ ರಾಕ್ಷಸವನ್ನು ಭಸ್ಮ ಮಾಡುತ್ತಾನೆ. ಭಲೆ ಮಾಯಾ ಭಲೆ. ಪೌಲಸ್ತ್ಯ ಕುಲಕ್ಕೆ ಶೋಭೆ ತಂದ ರಾವಣ, ಇದೇ ನಿನ್ನ ಆಕಾಂಕ್ಷೆ? ಹೌದು ಪ್ರಭು. ತಥಾಸ್ತು. ಧನ್ಯೋಸ್ಮಿ. ಪತಿಯೇ ಪರಮೇಶ್ವರ ಎಂದು ಹೆಣ್ಣು ಮಕ್ಕಳು ತಿಳಿಯುವ ಈ ಜಗದಲ್ಲಿ ಪರಮೇಶ್ವರನೇ ಪತಿಯಾಗಿರುವ ನನಗೆ ಈ ದುರ್ಗತಿಯೇ? ರಕ್ಷಮಾಂ ಪ್ರಭು ರಕ್ಷಮಾಂ. ಪಾರ್ವತಿ, ಈ ದಾನವ ಮಾಯೆಯಿಂದ ಆವೃತನಾಗಿದ್ದಾನೆ, ಕಾಣುವುದಿಲ್ಲವೇ? ಅಷ್ಟಕ್ಕೂ ಈ ದಾನವಾಗ್ರೇಸರ ನಿನ್ನ ಮಗನಿದ್ದಂತೆ. ಜಗನ್ಮಾತೆ ಆದ ನಿನಗೆ ನಿನ್ನ ಮಗನಲ್ಲಿ ಸಂಶಯ ಬೇಡ. ಅವನು ನಿನ್ನನ್ನು ನನಗಿಂತಲೂ ಚೆನ್ನಾಗಿ ನೋಡಿಕೊಳ್ಳಬಲ್ಲ. ಜಗನ್ಮಾತೆಯಾಗಿ ಹೋಗಿ ಬಾ ನಿನ್ನ ಕಂದನ ಜೊತೆ. ದೇವ, ಚಿತ್ತ ಶೋಭೆಯ ಕತ್ತಲ ಓಡಿಸಿದ್ದೀರಿ, ಕಣ್ಣು ತೆರೆಸಿದ್ದೀರಿ. ವತ್ಸ, ನಡೆ ಹೋಗೋಣ. ನಡೆ ಬೊಂಬೆ. ನಾರಾಯಣ ನಾರಾಯಣ. ರಾವಣೇಶ್ವರನಿಗೆ ಜಯವಾಗಲಿ. ಯಾರನ್ನು ಕರೆದುಕೊಂಡು ಹೊರಟಂತಿದೆ? ಇವಳು ಸುವರ್ಣ ಗೌರಿ, ಹರಸತಿ ಪಾರ್ವತಿ. ಅಯ್ಯೋ ರಾವಣ, ಇವಳು ಗೌರಿಯೇ? ಹಿಂದೆ ತಿರುಗಿ ನೋಡು. ಇದೇನಿದು ಭೀಕರ ರೂಪ? ರುಂಡ ಮಾಲಿನ್ಯಾಗಿ ಕಾಣುತ್ತಿರುವಳಲ್ಲ. ರಾವಣೇಶ್ವರ, ನಿಜವಾದ ಗೌರಿಯನ್ನು ದೇವತೆಗಳು ಪಾತಾಳದಲ್ಲಿ ಅಡಿಸಿಟ್ಟಿದ್ದಾರೆ. ಕೇಳಿದರೆ ಇವಳ ಹೆಸರು ಮಂಡೋದರಿ ಎನ್ನುತ್ತಾರೆ.
ಹಾಗಾದರೆ ನಾನು ಈಗಲೇ ಅಲ್ಲಿಗೆ ಹೊರಟೆ. ಮತ್ತೆ ಇವಳು ಹ, ಎಲ್ಲಿಂದ ಬಂದಳೋ ಅಲ್ಲಿಗೆ ಹೋಗಲಿ. ತಾವೀಗ ಹೊರಡಬಹುದು ತಾಯಿ. ಧನ್ಯವಾದ ನಾರದರೆ. ನಮ್ಮ ಕೆಲಸ ಇಂದು ಮುಗಿಯಿತು ನಾರದರೆ. ಇಲ್ಲ, ನಿಮ್ಮ ಕೆಲಸ ಇಲ್ಲಿಗೆ ಮುಗಿದಿಲ್ಲ. ಓಹೋ, ತಿಳಿಯಿತು. ರಾವಣನು ಮಂಡೋದರಿಯನ್ನು ಪಾರ್ವತಿ ಎಂದು ತಿಳಿಯವರೆಗೂ ನಮ್ಮ ಕೆಲಸವು ಮುಗಿಯುವುದಿಲ್ಲ. ಅನುರೇಣು ತೃಣಕಾಷ್ಟವು ನಮ್ಮ ಮುಷ್ಟಿಯಲ್ಲಿವೇ ಇವೆ. ನಮ್ಮ ಮುಷ್ಟಿಯಲ್ಲಿರುವಾಗ ಭಯಬೇಡಿ ನಾರದರೆ. ನಾವಿನ್ನ ಬರುತ್ತೇವೆ. ರಾವಣ ತೆರಳೋಗಿತ್ತು ಆತ್ಮಲಿಂಗವನ್ನು, ಆದರೆ ಕೇಳಿದ್ದು ಪಾರ್ವತಿ, ಸಿಕ್ಕಿದ್ದು ಮಂಡೋದು. ಕಲ್ಯಾಣ ಮಸ್ತ್. ರಾವಣ 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 ರಾವಣ. ಅಮ್ಮ, ಇಲ್ಲಿ ನೋಡು, ಯಾರನ್ನು ಕರೆ ತಂದಿದ್ದೇನೆ. ವರ್ಣ ಪುತ್ಥಳಿಯಂತೆ ಹೊಳೆಯುತ್ತಿರುವ ಈಕೆ ಯಾರು ಕಂಡ? ಈಕೆ ಹರಸತಿ ಪಾರ್ವತಿ. ಪ್ರಭು, ನಾನು ಮಂಡೋದರಿ, ನಿಮ್ಮ ಸತಿ, ಹರಸತಿ ಅಲ್ಲ. ಮಂಡೋದರಿ, ಆಶೀರ್ವಾದ ಮಾಡು ಮಾತೆ. ಹಾಗಿದ್ದು ಪ್ರಣಾಮಗಳು. ದೀರ್ಘ ಸುಮಂಗಳಿ ಭವ. ಎದ್ದೇಳು. ಮಗನೇ, ಪರಶಿವನ ಅಮೃತ ಸ್ವರೂಪವಾದ ಆತ್ಮಲಿಂಗ ಎಲ್ಲಿ? ಆತ್ಮಲಿಂಗ? ಯಾವ ಆತ್ಮಲಿಂಗ? ಏನು ಹೇಳುತ್ತಿರುವೆ ತಾಯಿ? ಈಕೆ ಶಿವ ಕೊಟ್ಟವರ ಹರಸತಿ ಪಾರ್ವತಿ. ನಾನು ಮಂಡೋದರಿ, ರಾವಣ ಸತಿ. ಅಯ್ಯೋ, ಇದೇನಿದು? ನಮ್ಮ ಮಹಾರಾಜರು ತಮ್ಮ ಸತಿಯನ್ನು ಹರಸತಿ ಎನ್ನುತ್ತಿರುವರಲ್ಲ. ಹರಸತಿಯೋ ಇವರ ಸತಿಯೋ ನಮಗೇನು, ನಮ್ಮ ಹುಡುಗವೇನು ಕಡಿಮೆ ಆಗುದಿಲ್ಲ ಅಲ್ಲದೆ. ಏನೇ ಆದರೂ ಕೊನೆಗೆ ನನಗೆ ಪ್ರಸಾದವೇ ಸಿಗಲಿಲ್ಲ. ಎಲ್ಲರೂ ನಿಮ್ಮ ಕೆಲಸಗಳನ್ನು ನೋಡಿಕೊಳ್ಳಿ, ಹೋಗಿ. ಅಯ್ಯೋ ಮರುಳೆ, ನಿನ್ನ ಸತಿಯನ್ನು ಹರಸತಿ ಎನ್ನುವಲ್ಲ, ಇದೆಂಥ ಮಾಯೆ? ಮಾಯೆ ಮಾಯೆ ಮಾಯೆ. ನಮ್ಮನ್ನು ಕ್ಷಮಿಸಿ ಬಿಡಿ ರಾಜನ್. ದೇವತರ ಪ್ರೇರಣೆಯ ಮೇರೆಗೆ ನಾನು ನಿಮ್ಮನ್ನು ಹಿಂಬಾಲಿಸಿದೆ. ನನ್ನ ಕೆಲಸ ನಾನು ಮಾಡಿದೆ ಅಷ್ಟೇ. ದಾನವೇಶ್ವರ, ನಿಮಗೆ ಒಳಿತಾಗಲಿ. ನಾವು ಎಂದೂ ನಿಮ್ಮ ಬಳಿ ಬರುವುದಿಲ್ಲ. ಆತ್ಮಲಿಂಗವನ್ನು ತೆರಳು ಹೋಗಿ ಈಕೆಯನ್ನು ವಿವಾಹವಾಗಿ ಬಂದಿದ್ದೀಯ, ಚಿಂತೆ ಇಲ್ಲ. ಆದರೆ ಚಿಂತಿಸಬೇಡಮ್ಮ. ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿಡುವ ತನಕ ನಾನು ಹಿಂದಿರುಗುವುದಿಲ್ಲ. ರಾವಣ 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 ರಾವಣ. ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿಡುವ ತನಕ ನಾನು ಹಿಂದಿರುಗುವುದಿಲ್ಲ. ರಾವಣ 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 ರಾವಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. 7 ದಶಕಂಠ ಇಂತಹ ರುದ್ರ ರಮಣೀಯ ತಪಸ್ಸನ್ನು ನಾವು ಈವರೆಗೂ ನೋಡಿಲ್ಲ, ಇನ್ನು ಮುಂದೆಯೂ ನೋಡುವುದಿಲ್ಲ. ಪ್ರಾಯಶ್ಚಿತ್ತವಾಗಿ ನಿನ್ನ ಕರುಳನ್ನೇ ಬಗೆದು ರುದ್ರ ವೀಣೆ ಮಾಡಿ ಅದರಿಂದ ಸಂಗೀತೋಪಾಸನೆ ಮಾಡಿ ಬೀಭತ್ಸದಲ್ಲೂ ರಮಿಸಿದೆ. ನಿನ್ನ 10 ಶಿರಗಳನ್ನು ಕಡಿದು ಅರ್ಪಣೆ ಮಾಡಿ ನಿನ್ನ ಛಲ ಮೆರೆದಿದ್ದೀಯ. ಇಡೀ ಕೈಲಾಸ ಪರ್ವತವನ್ನೇ ನಿನ್ನ ಭುಜಬಲ ಮೇಲೆ ಇಟ್ಟು ನಿನ್ನ ಭುಜಬಲ ಪರಾಕ್ರಮವನ್ನು ನಮಗೆ ಪರಿಚಯಿಸಿದ್ಯಾ. ನಿನ್ನ ಈ ಛಲದ ಭಕ್ತಿಗೆ ಮೆಚ್ಚಿದ್ದೇನೆ. ಕೇಳು ವತ್ಸ, ನಿನಗೇನು ಬೇಕು? ಪರಮಾತ್ಮ, ತಾಯಿಯ ಪೂಜೆಗಾಗಿ ಆತ್ಮಲಿಂಗವನ್ನೇ ತರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಅದನ್ನು ಪೂರೈಸದೆ ಹೊರತು ನಾನು ಇಲ್ಲಿಂದ ತೆರಳುವವನಲ್ಲ. ತಥಾಸ್ತು. ಓಂ ಆತ್ಮಲಿಂಗಾಯ ನಮಃ. ಓಂ ಆತ್ಮಲಿಂಗಾಯ ನಮಃ. ತೆಗೆದುಕೋ ವತ್ಸ. ಧನ್ಯೋಸ್ಮಿ ಧನ್ಯೋಸ್ಮಿ. ಈ ನನ್ನ ಆತ್ಮಲಿಂಗವನ್ನು ಎಲ್ಲಿ ಪ್ರತಿಷ್ಠಾಪಿಸಬೇಕೋ ಅಲ್ಲಿ ಮಾತ್ರ ಭೂಸ್ಪರ್ಶ ಮಾಡಬೇಕು. ಬೇರೆಡೆಗೆ ಭೂಸ್ಪರ್ಶವಾದರೆ
ಅದರ ಶಕ್ತಿಯೆಲ್ಲವೂ ನನ್ನಲ್ಲಿ ಬಂದು ಲೀನವಾಗುವುದು. ಅಷ್ಟೇ ಅಲ್ಲದೆ ಅದನ್ನು ಆ ಜಾಗದಿಂದ ಬೇರ್ಪಡಿಸಲು ಬರುವುದಿಲ್ಲ. ಕೃತಾರ್ಥನಾದ ವೇದದ ಅಧ್ಯಯನದಿಂದ ನಿರಂತರ ಅನುಷ್ಠಾನದಿಂದ ರಾವಣಾಸುರ ಯಾರಿಂದಲೂ ಸೋಲಿಸಲಾಗದಂತ ಶಕ್ತಿಶಾಲಿಯಾಗಿದ್ದಾನೆ. ಈಗಿನ ಅವನ ತಪಶಕ್ತಿಯು ಸೇರಿ ಆತ್ಮಲಿಂಗದ ಬಲದಿಂದ ನವನಲ್ಲಿರುವ ಸೂರ್ಯನಂತೆ ಕಂಗೊಳಿಸುವನು. ಏನಿಲ್ಲದೆ ಆ ರಾವಣೇಶ್ವರನಿಗೆ ಗದ ಪ್ರಾಣಕ್ಕೆ ತತ್ತರಿಸುವಂತೆ. ಆತ್ಮಲಿಂಗದ ಶಕ್ತಿಯು ಸೇರಿದರೆ ನಾವೆಲ್ಲರೂ ಬೆಂಕಿ ತಗುಲಿದ ಹುಲ್ಲಿನ ಮೆದೆಯಂತೆ ಧಗಧಗಿಸಿ ಹೋಗುತ್ತೇವೆ. ನಾರಾಯಣ ನಾರಾಯಣ. ಏನಾದರೂ ಉಪಾಯ ಮಾಡಿದ್ದಾದರೆ ಅಲ್ಲಿ ನೋಡಿ, ಪ್ರಣವ ಸ್ವರೂಪದ ವಿಘ್ನ ವಿನಾಶಕ ಇತ್ತ ಕಡೆ ಬರುತ್ತಿದ್ದಾನೆ. ಆದರೆ ಅವನು ವಿಘ್ನ ವಿನಾಶಕ ತಾನೆ. ಅವನು ವಿಘ್ನವನ್ನು ತೊಡೆದು ಹಾಕುತ್ತಾನೆ. ಅವನು ವಿಘ್ನ ವಿನಾಶಕ ನಿಜ. ಅವನು ರಾವಣನಿಗೆ ವಿಘ್ನ ತೊರೆದೇ ಇದ್ದರೆ ಅದು ಲೋಕಕಂಟಕ. ವಿಘ್ನ ತಂದರೆ ಮಂಗಳಕಾರಕ. ಕೇಳಿದರೆ ಸಹಾಯ ಮಾಡಿಯಾಲು. ಏನಿದು? ದೇವತೆಗಳೆಲ್ಲರೂ ಒಟ್ಟಾಗಿ ವಾಯುವ್ಯಾರಕ್ಕೆ ಹೊರಟಿದ್ದಾರೇನು? ಎಲ್ಲಿ ಅವ್ಯಾರ ಗಣೇಶ? ನಾವು ರಾವಣನ ಅಡಿಯಾಳಾಗಿ ದಿನ ಅನುಕುತ್ತಿದ್ದೇವೆ. ಆ ದಿನ ನಿನಗೂ ದೂರವಿಲ್ಲ ಗಣೇಶ. ಅಂದರೆ ಆ ರಾವಣ ಮಹಾದೇವನ ಆತ್ಮಲಿಂಗವನ್ನು ಪಡೆದಿದ್ದಾನೆ. ಅದನ್ನು ತನ್ನ ಸುವರ್ಣ ಲಂಕೆಯಲ್ಲಿ ಪ್ರತಿಷ್ಠಾಪಿಸಿದರೆ ಪ್ರಳಯಕ್ಕೆ ಮೂರೇ ಕೇಳಬಹುದಾಗುತ್ತದೆ. ಹೇ ಮಂಗಳಮಯ್ಯ ವಿಘ್ನೇಶ್ವರ, ಹೇ ಮಂಗಳಮಯ ವಿಘ್ನೇಶ್ವರ, ನೀನು ಸಂಕಷ್ಟಹಾರ. ನೀನು ಸಂಕಷ್ಟಹರ. ನಮ್ಮ ಸರ್ವ ಕಷ್ಟಗಳನ್ನು ನಿವಾರಿಸಿ ನಮ್ಮನ್ನು ಸಲಹುವುದೇವ. ಅಷ್ಟೇ ತಾನೆ, ನಾನು ಈಗಲೇ ಹೊರಟೆ. ನಡೆಯಿರಿ, ಮನೋವೇಗದಲ್ಲಿ ಹೋಗಿ ಮಹಾರಾಣಿ ಕೈಕಸಾದೇವಿಯನ್ನಿಗೆ ಕರೆ ತಂದಿದೆ. ಆದರೆ ಆತ್ಮಲಿಂಗ ಚಿಂತೆ ಬೇಡ, ನಡೆಯಿರಿ. ಅಘೋರೇಭ್ಯೋ ಅಘೋರೇಭ್ಯೋ ಅಘೋರ ಘೋರ ನರೇಭ್ಯಃ. ಓಹೋ, ಸಾಯಂ ಸಂಧ್ಯಾ ವಂದನೆಯ ಸಮಯವಾಯಿತು. ಆದರೆ ಪರಶಿವನನ್ನು ಓಹೋ, ಇಲ್ಲಿಯೇ ಇದ್ದಾನೆ. ಅಯ್ಯ ಹೊಟ್ಟು ಬಾಯಿ. ಹೇಳಿ ಪೂಜ್ಯರೇ. ಸಾಯಂ ಸಂಧ್ಯಾ ವಂದನೆಯ ಸಮಯವಾಯಿತು. ಓ, ಯಾರು? ನನ್ನ ಬಳಿ ಅಮೂಲ್ಯವಾದ ವಸ್ತು ಒಂದಿದೆ. ಅದನ್ನು ನೆಲಕ್ಕೆ ತಾಗಿಸುವಂತಿಲ್ಲ. ನಾನು ಹಿಂತಿರುಗುವವರೆಗೂ ಹಿಡಿದುಕೊಂಡಿರಲು ಸಾಧ್ಯವೇ? ಈ ನನ್ನ ಪುಟ್ಟ ಕೈಗಳಿಗೆ ಅದು ಭಾರವಾಗುವುದಿಲ್ಲವೇ? ನೋಡಲು ದಷ್ಟಪುಷ್ಟವಾಗಿದ್ದೀಯಾ ಏನಂದ್ರೆ? ಎಂದರೆ ನಿನಗೆ ಶಕ್ತಿ ಜಾಸ್ತಿ ಇದೆ. ಆದರೆ ಕತ್ತಲಾಗುತ್ತಾ ಬಂತು. ಬೇಗ ಮನೆಗೆ ಹಿಂತಿರಬೇಕಿದ್ದರೆ ಅಮ್ಮನ ಕೈಲಿ ಏಟು ತಿನ್ನಬೇಕು. ಇಲ್ಲ ಇಲ್ಲ, ಕೆಲವೇ ಕ್ಷಣಗಳು ಸಾಕು. ಬೇಗ ಅರ್ಥ ಕೊಟ್ಟು ಬಂದು ಬಿಡುತ್ತೇನೆ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟು ಹೊತ್ತು? ಕೆಲ ಹೊತ್ತು ಅಷ್ಟೇ. ಅಪ್ಪ ನಿನ್ನನ್ನು ಆಟ ಮಾಡಲು ಕರ್ಕೊಂಡು ಹೋಗುತ್ತೇನೆ ಎನ್ನುತ್ತಾರೆ. ಆದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾಯಿಸಿ ನಂತರ ಕರೆದುಕೊಂಡು ಹೋಗುತ್ತಾರೆ. ಅಮ್ಮ ಅಮ್ಮ ಇನ್ನೊಂದೇ ಒಂದು ಮೋದಕ ಕೊಡಮ್ಮ ಎಂದು ಸ್ವಲ್ಪ ಹೊತ್ತು ಎನ್ನುತ್ತಾಳೆ. ಆದರೆ ಊಟದ ವೇಳೆ ಎಲ್ಲ ಕೊಡುತ್ತಾಳೆ. ಓಹೋ, ಹಾಗೇನು? ಅದಕ್ಕೆ ನಾನು ಕೇಳುತ್ತಿರುವುದು, ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟು ಹೊತ್ತು? ಒಂದು ಕೆಲಸ ಮಾಡು. ಒಂದು ಎಂದು ಸ್ವಲ್ಪ ಹೊತ್ತಿನ ನಂತರ 2 ಎಂದು, ಇನ್ನೂ ಸ್ವಲ್ಪ ಹೊತ್ತಿನ ನಂತರ 3 ಎಂದು. ಅಷ್ಟರೊಳಗೆ ಬಂದು ಬಿಡುತ್ತೇನೆ. ನಾನು 3 ಎಂದರೂ ನೀವು ಬರದಿದ್ದರೆ? ಬಂದೇ ಬರುತ್ತೆ. ಬರದಿದ್ದರೆ ಆಗ ಇದನ್ನು ನೆಲದ ಮೇಲೆ. ಸರಿ. ಯಪ್ಪಪ್ಪ, ತುಂಬಾ ಭಾರ. ಆತ್ಮಲಿಂಗವೆಂದರೆ ಕಡಿಮೆ. ಏನಂದ್ರೆ? ಏನಿಲ್ಲ, ಹೀಗೆ ಹಿಡಿದುಕೊಳ್ಳಲು ಕಷ್ಟವಾದರೆ ಹೀಗೆ ಹಿಡಿದುಕೋ. ಬೇಗ ಅರಿಕೆ ಕೊಟ್ಟು ಬಂದು ಬಿಡುತ್ತೇನೆ. ಆಯ್ತೇ? ಇಲ್ಲ, ಈಗ ಪ್ರಾರಂಭ ಮಾಡಿದ್ದೇನೆ. ಒಂದು. ಸ್ವಲ್ಪ ಹೊತ್ತಾಯ್ತು. 2. ಇನ್ನೂ ಸ್ವಲ್ಪ ಹೊತ್ತಾಯ್ತು. 3. ಇಡ್ತೇನೆ. ಬೇಡ ಇಡ್ತೇನೆ. ಬೇಡ.
ಬೇಡ ಅಯ್ಯೋ ಇದೆಂತ ಅನರ್ಥವಾಯಿತು. ಇಲ್ಲ ಪರಮೇಶ್ವರ, ನೀನ್ ಇಲ್ಲಿರತಕ್ಕವನಲ್ಲ. ಸ್ವರ್ಣಲಂಕೆ ನಿನ್ನ ಸ್ಥಾನ. ನಡೆ ಹೋಗೋಣ. ಬೇಡ ಬೇಡ. ಇಲ್ಲ ಇಲ್ಲ, ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನೋಡಿ ತಾಯಿ, ರೆಚ್ಚೆ ಹಿಡಿದ ಮಗುವಿನಂತಾಗಿದೆ ರಾವಣನ ಮನಸ್ಸು. ತಾಯಿಯಲ್ಲದೆ ಬೇರೆ ಯಾರು ಸಮಾಧಾನಿಸಲು ಸಾಧ್ಯವಿಲ್ಲ. ದುಃಖ ಕೋಪಕ್ಕೆ ತಿರುಗಿದರೆ ಯಾರಿಗೂ ಉಳಿಗಾಲವಿಲ್ಲ. ತ್ವರೆಯಿಂದ ಇದನ್ನು ಸಮಾಧಾನಿಸುತ್ತಾಯೆ. ಮಗು ರಾವಣೇಶ್ವರ, ಸಮಾಧಾನ ಮಾಡಿಕೋ ಕಂದ. ನನ್ನನ್ನು ಕ್ಷಮಿಸಿ ಬಿಡು ತಾಯಿ. ನನ್ನ ಪ್ರತಿಜ್ಞೆ ಪೂರೈಸಲಾಗಲಿಲ್ಲ. ಭಗವಂತನಡೆ ಭಕ್ತ ಬರಬೇಕು ಹೊರತು ಭಕ್ತರ ಕಡೆಗೆ ಭಗವಂತ ಬರುವುದು ಕಷ್ಟ. ಹೌದು, ಅದನ್ನು ಅಪೇಕ್ಷಿಸಿದ್ದು ನನ್ನದೇ ತಪ್ಪು. ಆದರೂ ನೀನು ನನಗೋಸ್ಕರ ಆತ್ಮಲಿಂಗವನ್ನೇ ತಂದೆಯಲ್ಲ ಕಂದ. ತಾಯಿಯಾದವಳಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳು? ಪೂಜೆಯನ್ನು ಇಲ್ಲಿಯೇ ಮಾಡಿದರೆ ಪುಣ್ಯ ಸಂಪಾದನೆ ಆಗುವುದಲ್ಲವೇ? ಮೆಚ್ಚಿದೆ ರಾವಣ, ನಿನ್ನ ಭಕ್ತಿಯನ್ನು ಮೆಚ್ಚಿದೆ. ಇಂದಿನಿಂದ ಈ ಸ್ಥಳವನ್ನು ಭೂ ಕೈಲಾಸ ಎಂದು ಕರೆಯಲಾಗುತ್ತದೆ. ಭೂ ಕೈಲಾಸ ನಿರ್ಮಾತೃ ರಾವಣೇಶ್ವರನಿಗೆ, ಭೂ ಕೈಲಾಸ ನಿರ್ಮಾತೃ ರಾವಣೇಶ್ವರನಿಗೆ, ಭೂ ಕೈಲಾಸ ನಿರ್ಮಾತೃ ರಾವಣೇಶ್ವರನಿಗೆ. ಜಯವಾಗಲಿ. ಮಂಗಳ